ಬಡವರಿಗೆ ಸ್ವಂತ ಸೂರು, ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ವಿತರಣೆ, ಶಾಲೆಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸೇರಿದಂತೆ ಹಲವು ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಸವಣ್ಣ, ಬಾಬು ಜಗಜೀವನ್ ರಾವ್ ಅವರ ಒಕ್ಕೂಟದಿಂದ ಗುರುವಾರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟಿಸಲಾಯಿತು. ಬಡವರನ್ನು ನಿರ್ಲಕ್ಷಿಸಿರುವ ಅಧಿಕಾರಿಗಳಿಗೆ ಬೇಕು. ಸಂವಿಧಾನದಡಿ ಸಿಗಬೇಕಾದ ಸಮಾನತೆ, ಸ್ವಾತಂತ್ರ್ಯ, ಸ್ವಾಭಿಮಾನ, ಸಾಮಾಜಿಕ ನ್ಯಾಯ ಎಂಬುದು ಬಡವರ ಪಾಲಿಗೆ ಗಗನ ಕುಸುಮವಾಗಿದೆ. ಮಕ್ಕಳು, ಶೋಷಿತರು, ಮಹಿಳೆಯರು ಇಂದಿಗೂ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾರೆ. ಬಹುತೇಕರು ಸ್ವಂತ ಸೂರು ಇಲ್ಲದೆ ಜೀವಿಸುತ್ತಿದ್ದರೂ ಅಂಥವರ ಸ್ಥಿತಿಗತಿಯನ್ನು ಆಧರಿಸಿ ಸರ್ಕಾರ ಹಾಗೂ ಅಧಿಕಾರಿಗಳು ಸೂರು ಒದಗಿಸಲು ಮುಂದಾಗದಿರುವುದು ದುರಂತವೇ ಸರಿ ಎಂದು ಪ್ರತಿಭಟನಾಕಾರರು ಬೇಸರ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಮಕ್ಕಳು ಕುಳಿತುಕೊಳ್ಳುವ ಬೆಂಚ್ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವಂತಾಗಬೇಕು ಮತ್ತು ಮಕ್ಕಳಿಗೆ ಜ್ವರ, ಕೆಮ್ಮು ಇತ್ಯಾದಿ ಕಾಯಿಲೆಗಳಿಗೆ ಶಾಲೆಯಲ್ಲಿ ಉಚಿತ ಚಿಕಿತ್ಸೆ ನೀಡಬೇಕು. ಬಡವರ ವಾಸಕ್ಕೆ ಸ್ವಂತ ಸೂರು, ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ವಿತರಣೆ, ಸರ್ಕಾರಿ ಬಸ್ ವ್ಯವಸ್ಥೆ ಇಲ್ಲದಿರುವ ಹಳ್ಳಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಜನಪರ ಹೋರಾಟಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಜಿ ನಂಜುಂಡಯ್ಯ ನಾವು 2007ರಿಂದ ಬಡವರ ವಸತಿಗಾಗಿ, ಬಡವರ ಮೂಲಭೂತ ಸವಲತ್ತುಗಳಿಗಾಗಿ ಒತ್ತಾಯ ಮಾಡಿಕೊಂಡು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗೆ, ವಸತಿ ಸಚಿವರಿಗೆ ಈ ರೀತಿಯಾಗಿ ನಾವು ಮನವಿಗಳನ್ನು 2007ರಲ್ಲಿ ನೀಡಿದ್ದಾದ್ರೂ ಇದುವರೆಗೂ ಈ ಬಡವರ ತಾಲೂಕಿನಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ ಗುಡಿಸಲು ರಹಿತ ರಾಜ್ಯವಾಗಬೇಕಂತೇಳಿ ಒತ್ತಾಯ ಮಾಡಿದ್ದೀವಿ. ಎಲ್ಲ ಕಡೆ ಈಗಲೂ ಸಹ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಚಾವಡಿ, ಛತ್ರ ಇತ್ಯಾದಿಗಳಲ್ಲಿ ವಾಸ ಮಾಡ್ತಿದ್ರು. ಅಂಥವ್ರನ್ನ ಪಟ್ಟಿ ಮಾಡಿ ನಾವು ಸರ್ಕಾರ ಗಮನಕ್ಕೆ ತಂದು ಅಲ್ಲಿನ ಪಂಚಾಯತಿದಾರರು ಅವರನ್ನು ಗುರುತಿಸಿ ಸರ್ಕಾರ ಗಮನ ಸೆಳೆಯೋದಕ್ಕೆ ಅಲ್ಲಿ ಪಂಚಾಯತಿ ಅಧಿಕಾರಿಗಳು ಸಹ ಮುಂದುವರೆದಿಲ್ಲ. ಈ ನಿಲುವನ್ನು ಖಂಡಿಸಿ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಆ ಜಿಲ್ಲಾಧಿಕಾರಿಗಳ ಮನವಿನೂ ಸಹ ಅಲ್ಲಿ ಆ ಪಂಚಾಯತಿ ವ್ಯಾಪ್ತಿಗಳಿಗೆ ಸಲ್ಲಿಸಿದ್ರು ಅಲ್ಲಿನ ಪಂಚಾಯತಿ ಅಧಿಕಾರಿಗಳು ಜರೂರಾಗಿ ಆ ಒಂದು ಬಡ ನಿರಾಶ್ರಿತರ ಅಥವಾ ಇವರು ಜಮೀನು ಉಳ್ಳವರ ಅಥವಾ ಜಮೀನು ಇಲ್ಲದೇ ನಿರಾಶ್ರಿತರ ಅಂತಕ್ಕಂಥದ್ದು ಒಂದು ಪಟ್ಟಿ ಮಾಡಿ ಒಂದು ಸರ್ಕಾರಕ್ಕೆ ದೃಢೀಕರಣವನ್ನು ಕಳಿಸಿ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ರು. ಇದುವರೆಗೂ ಸಹ ಅವರು ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಪಿಂಚಣಿ ಹೆಚ್ಚಳದೊಂದಿಗೆ ವೃದ್ಧರಿಗೆ ವಾಯುವಿಹಾರಕ್ಕೆ ಪಾರ್ಕ್ ನಿರ್ಮಿಸಬೇಕು. ಕಲಾವಿದರಿಗೆ ಮಾಶಾಸನದೊಂದಿಗೆ ತಮಟೆ ವಾದ್ಯ ವಿತರಿಸಬೇಕು. ಹೋರಾಟಗಾರರಿಗೆ 3 ಎಕರೆ ಜಮೀನು ನೀಡಬೇಕು. ಜಿಲ್ಲಾಸ್ಪತ್ರೆಗೆ ಮೂಲ ಸೌಕರ್ಯಗಳ ಕೊರತೆ ನೀಗಿಸಬೇಕು. ದಲಿತರಿಗೆ ಸೂಕ್ತ ಸಾಲ ಸೌಲಭ್ಯ ನೀಡಬೇಕು. ನಿವೇಶನ ಮಂಜೂರು ಮಾಡಬೇಕು. ಕೃಷಿ ಇಲಾಖೆಯಲ್ಲಿ ಸ್ಥಗಿತಗೊಂಡಿರುವ ಸೌಲಭ್ಯಗಳು ಸಿಗುವಂತೆ ಮಾಡಬೇಕು. ಸರ್ಕಾರಿ ಜಮೀನಿನ ಒತ್ತುವರಿ ತೆರವುಗೊಳಿಸಲು ಬೇಕು ಎಂದು ಕೋರಿದರು. ಈ ವೇಳೆ ಜಿ ನಂಜುಂಡಯ್ಯ, ಬೆಂಗಳೂರು ಗ್ರಾಮಾಂತರ ಸಂಸ್ಥಾಪಕ ಅಧ್ಯಕ್ಷರು ಆರ್ ದಶರಥ್, ಉಪಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ವೆಂಕಟೇಶಪ್ಪ, ಜಿಲ್ಲಾ ಸಂಚಾಲಕ ನಂದೀಶ್, ಜಿಲ್ಲಾ ಗೌರವಾಧ್ಯಕ್ಷ ಸತ್ಯನಾರಾಯಣ್, ಜಿಲ್ಲಾ ಉಪಾಧ್ಯಕ್ಷ ಗಂಗಾಧರಪ್ಪ, ತಾಲೂಕಾ ಅಧ್ಯಕ್ಷ ವೆಂಕಟೇಶ್, ರಾಮಕೃಷ್ಣಪ್ಪ, ಬಾಲಪ್ಪ, ಸಂಘದ ಪದಾಧಿಕಾರಿಗಳು ಸೇರಿದಂತೆ ಮುಂತಾದ ಮುಖಂಡರು ಭಾಗಿಯಾಗಿದ್ದರು. ಬಡವರಿಗೆ ಬೇಕು, ಬಡವರಿಗೆ ಕೊಡಿ.